ಹೈನುಗಾರಿಕೆಯಲ್ಲಿ ನಾವು ಭಾಳ ಲಾಸ್ ಆಗಿದ್ದೀವಿ. ಯಾಕಂತಂದರೆ 1 ಲೀಟ್ರ್ ಹಾಲಿಗೆ 26-27 ರೂಪಾಯಿ ಬೀಳ್ತಾ ಇತ್ತು ನಮಗೆ ಒಂದು ವಾರದಲ್ಲೇ ರಿಸಲ್ಟ್ ಬರೋಕ್ಕೆ ಶುರುವಾಯಿತು. ರೈತ ಬಂದವರೇ, ಇಲ್ಲಿ ನಾವು ಮತ್ತೊಂದು ಖುಷಿ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತ ಏನಂತಂದರೆ, ನಮ್ಮದು ಡಿಸ್ಟ್ರಿಬ್ಯೂಟರ್ ಆದಂಥ ಚಿಕ್ಕೇರೂರು, ಹಿರೇಕೆರೂರು ತಾಲೂಕು, ಹಾವೇರಿ ಜಿಲ್ಲೆ ಡಿಸ್ಟ್ರಿಬ್ಯೂಟರ್ ಆದಂತಹ ಸುನಿಲ್ ಅವರು ಅಂತ ಹೇಳಿ ಇವರು ಆ್ಯಕ್ಚುಲಿ ಇವರು ತಂದೆಯವರು. ಇವರು ಅಂದರೆ ಫಸ್ಟಿಗೆ ಏನು ಮಾಡೋದು ಅಂತಂದರೆ, ಫಸ್ಟಿಗೆ ಅವರು ತಮ್ಮ ಹಸುಗಳಿಗೆಲ್ಲ ನೋಡಿಕೊಂಡು ಎಲ್ಲ ಚೆನ್ನಾಗಿ ಆದಮೇಲೆ ಅವ್ರು ಏನು ಮಾಡೋದು ಅಂತಂದ್ರೆ ಒಂದು ಡಿಸೈಡ್ ಮಾಡಿಕೊಂಡ್ರು. ಅವರು ಆ್ಯಕ್ಚುಲಿ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲೂ ಸುತ್ತ ವರ್ಕ್ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ರು ಅಂತಂದರೆ, ಇದೆಲ್ಲ ನೋಡಾದ್ಮೇಲೆ ಈ ರೀತಿಯಿಂದ ಹಸುಗಳಿಗೆ ಇಲ್ಲೆಷ್ಟ ಸಮಸ್ಯೆಗಳು ಬರ್ತಾ ಇರೋದ್ರಿಂದ ಅದಕ್ಕೊಂದು ಒಳ್ಳೆ ಫುಡ್ಡನ್ನು ಅವರು ಸರ್ಚ್ ಮಾಡ್ತಾಯಿದ್ರು. ಅದ್ರ ಜೊತೆ ಅದೇ ಟೈಮಲ್ಲಿ ನಮ್ಗೆ ಕ್ಷೀರಾಮೃತನೂ ಸಿಕ್ತು. ಅದರಿಂದ ಹಾಲು, ಫ್ಯಾಟು, SNF ಅಲ್ಲದೇ ಸುತ್ತಬ ಅದು ಹಸುಗಳ ಆರೋಗ್ಯ ಮೇನು. ಹಸುಗಳ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಹಸುಗಳಿಂದ ಅದರಿಂದ ಹಾಲು ಚೆನ್ನಾಗುತ್ತೆ, ಫ್ಯಾಟು ಚೆನ್ನಾಗುತ್ತೆ, SNF ಚೆನ್ನಾಗುತ್ತೆ. ಬಟ್ ಆಕಳ ಆರೋಗ್ಯನೇ ಚೆನ್ನಾಗಿಲ್ಲ ಅಂತಂದರೆ ರೈತರಿಗೆ ಭಾಳ ದೊಡ್ಡ ಶಾಪ ಇದ್ದಂಗೆ ಅದು. ಆ ಉದ್ದೇಶದಿಂದ ಅವರು ಅದನ್ನೆಲ್ಲ ಸರ್ಚ್ ಮಾಡಿ ಎಲ್ಲ ಮಾಡಾದ್ಮೇಲೆ ಅವರಿಗೆ ತಮ್ಮ ಆಕಳ ಮೇಲೆ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಏನು ಮಾಡಿದರು ಅಂತಂದರೆ, ಹಾವೇರಿ ಜಿಲ್ಲೆ ಚಿಕ್ಕೇರೂರು ತಾಲೂಕು, ಹಿರೇಕೆರೂರು ತಾಲೂಕು ಚಿಕ್ಕೇರೂರು ಒಂದು ಸಣ್ಣ ಹೋಬಳಿ ಅಂತ ಇದರಲ್ಲಿ ಅವರು ತಮ್ಮ ಶಾಪನ್ನು ಓಪನ್ ಮಾಡಿಕೊಂಡು ನಮ್ಮ CBM ಶ್ರೀರಾಮೃತ ಡಿಸ್ಟ್ರಿಬ್ಯೂಷನನ್ನು ತೊಗೊಂಡು ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ನಾವು ಕೊಡೋಕ್ಕಿಂತ ಟೈಮಲ್ಲಿ ಅವ್ರಿಗೂ ಯೋಚನೆ ಮಾಡಿದ್ವಿ, ಆ್ಯಕ್ಚುಲಿ ಅಷ್ಟು ಸಣ್ಣ ಊರಲ್ಲಿ ಏನು ಒಂದು 50 ಬ್ಯಾಗೋ 100 ಬ್ಯಾಗೋ ಸೇಲ್ ಆಗ್ಬೋದು ಅಂಥೇಳಿ. ಬಟ್ ಅವ್ರದ್ದು ಎಫರ್ಟು, ಅವ್ರದ್ದು ಇದೆಲ್ಲ ಚೆನ್ನಾಗೆಲ್ಲ ಮಾಡಿ ಆಲ್ಮೋಸ್ಟ್ ಒಂದು 800 to 1000 ಬ್ಯಾಗ್ಸ್ ತನಕನೂ ಸುತ್ತ ಅವರು ವಿತಿನ್ 3-4 ಮಂತಲ್ಲೇ ಕವರ್ ಮಾಡಿದ್ದಾರೆ. ಅವ್ರದ್ದು ಅನುಭವನೂ ಸುತ್ತ ನಾವು ಹಂಚ್ಕೊಳ್ಳೋಣ. ಅವರು ಅದು ಯಾಕೆ ತೊಗೊಂಡ್ರು, ಆಮೇಲೆ ಅದರಿಂದ ಏನೇನು ಬೆನಿಫಿಟ್ಸ್ ಆಗ್ತಿದೆ, ಆಮೇಲೆ ರೈತರಿಗೆಲ್ಲ ಯಾವ ರೀತಿ ಅವ್ರು ಕೊಡ್ತಾ ಇದ್ದಾರೆ, ಆ ರೈತರ ಅನುಭವಗಳೇನು, ಮತ್ತು ಎಲ್ಲ ಈಗೇನು ನಾವು ವಿಡಿಯೋಸ್ ಎಲ್ಲ ಮಾಡ್ತಿದ್ದೀವಿ ಅವ್ರದ್ದು ರೈತರಿಗೆ ಕೊಟ್ಟಿದ್ದಂತಹ ಅವ್ರು ಕೊಟ್ಟಂತಹ ರೈತರು ಅಂದರೆ ನಮ್ಮ ಫುಡ್ಡನ್ನು ಇವ್ರ ಮುಖಾಂತರ ಅವರಿಗೆ ಕೊಟ್ಟು ಅವ್ರ ಕಡೆಯಿಂದ ರಿಸಲ್ಟ್ಸ್ ಬಂದಿದ್ದು ತೊಗೊಂಡು ಅದನ್ನೇ ವಿಡಿಯೋಸ್ ಎಲ್ಲ ಮಾಡ್ತಿದ್ವಿ ನಾವು. ಅವ್ರದ್ದು ವಿಡಿಯೋ ಮೇನ್ ಬೇಕು, ಯಾಕಂದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ್ಲೇ ಅವ್ರು ಬೇರೆಯವ್ರಿಗೆ ಕೊಟ್ಟಿರೋದಲ್ವ. ಅದರಿಂದ ಏನಾಗುತ್ತೆ ಅಂದರೆ ಹಸುಗಳಿಗೆ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಆಗ್ತಿದೆ ಏನಾಗೋದನ್ನು ಅವ್ರ ಮುಖಾಂತರ ತಿಳಿಸ್ಕೊಡೋಣ. ಸುನಿಲ್ ಅವರೇ, ಇದೀಗ ನೀವು ಅಷ್ಟು ದೊಡ್ಡ ಡಿಸಿಷನ್ ತಗೋಬೇಕು ಅಂತಂದಾಗ ಆವಾಗ ನೀವು ಯಾಕೆ ಆ್ಯಕ್ಚುಲಿ ಕ್ಷೀರಾಮೃತನ ಯೂಸ್ ಮಾಡ್ತಿದ್ದೀರಾ, ಮತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಧೈರ್ಯದಿಂದ ನೀವು, ಬಟ್ ಕ್ಷೀರಾಮೃತ ಬಿಟ್ಟು ಬೇರೆ ಯಾವುದನ್ನು ನೀವು ಮಾಡ್ತಾ ಇಲ್ಲ, ಓನ್ಲಿ CBM ಕ್ಷೀರಾಮೃತ ಪಶು ಆಹಾರನ ಮಾತ್ರ ಮಾಡ್ತಿರೋದು, ಅದಕ್ಕೆ ಕಾರಣಗಳು ಏನು ಸರ್? ಕಾರಣ ಏನು ಅಂತಂದರೆ, ನಾವೊಂದು ಉತ್ಪನ್ನನ ಒಂದು ರೈತರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಅದರಿಂದ ಅವ್ರು ರೈತರಿಗೆ ಅದು ಒಳ್ಳೇದಾದ್ರೇ ನನಗೂ ಒಳ್ಳೇದಾದಂಗೆ. ಈಗ ಇದು ಮೊದಲು ನಮ್ಮ ಆಕಳಿಗೆಲ್ಲ ಬಳಸಿದ್ದೀವಿ, ಹೈನುಗಾರಿಕೆಯಲ್ಲಿ ನಾವು ಭಾಳ ಲಾಸ್ ಆಗಿದ್ದೀವಿ. ಯಾಕಂತಂದರೆ 1 ಲೀಟ್ರ್ ಹಾಲಿಗೆ 26-27 ರೂಪಾಯಿ ಬೀಳ್ತಾ ಇತ್ತು ನಮಗೆ. ಹೈನುಗಾರಿಕೆನೇ ಬೇಡ ಅಂತ ಸ್ಟಾಪ್ ಮಾಡಿದ್ವಿ. ಮತ್ತು ಫ್ಯಾಟ್ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಎಮ್ಮೆ ತಗೊಂಡು ಬಂದ್ವಿ ನಾವು. ಎಮ್ಮೆ ತಗೊಂಡು ಬಂದರೂ ಕೂಡ ಅದು ಫ್ಯಾಟ್ ಬರ್ತಾ ಇರಲಿಲ್ಲ, ಮತ್ತು 26-27 ರೂಪಾಯಿ ರೇಟ್ ಬರ್ತಾ ಇತ್ತು. ಯಾಕೋ ಹೈನುಗಾರಿಕೆ ಭಾಳ ಲಾಸ್ ಆಗ್ತೈತಿ ಹಾಗೆ ಅಂತಂದು ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದೀವಿ. ಹಾಗೆ ನೋಡೋಣ, ಫ್ಯಾಟ್ ಬರಬೇಕು ಅಂತ ಹೇಳಿದ್ರೆ ಫ್ಯಾಟ್ ಇರುವಂಥ ಒಂದು ಫುಡ್ಡನ್ನು ನಾವು ಹಾಕಿದ್ರೇ ಅದು ಫ್ಯಾಟ್ ಬರಬಹುದು, ಸರಿ ಆಗ್ಬೋದು ಅಂತ ಸರ್ಚ್ ಮಾಡ್ತಾ ಇದ್ದೆ. ಹೀಗೆ ಒಂದಿನ ನೋಡ್ತಾ ಇರುವಾಗ ಆ್ಯಡ್ ಬರ್ತಾ ಇತ್ತು ಯೂಟ್ಯೂಬಲ್ಲಿ. ಆ ಆ್ಯಡ್ ನೋಡ್ಕೊಂಡು CBM ಕ್ಷೀರಾಮೃತ ಆ್ಯಡ್ ಬರ್ತಾ ಇತ್ತು. ಅದನ್ನ ನೋಡ್ಕೊಂಡ್ಬಿಟ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ ಸರ್. ಅದು ಕೊಟ್ಟು ಅದನ್ನ ತಗೊಂಡು ಬಂದಮೇಲೆ ನಮಗೆ ಒಂದು ವಾರದಲ್ಲೇ ರಿಸಲ್ಟ್ ಬರೋಕ್ಕೆ ಶುರುವಾಯಿತು. ಇದು ಒಳ್ಳೆ ಉತ್ಪನ್ನ, ರೈತರಿಗೂ ಕೂಡ ಹೆಲ್ಪ್ ಆಗಲಿ. ಯಾಕಂದ್ರೆ ಮೇನ್ ಇದರಲ್ಲಿ ಯಾವುದೇ ರೀತಿಯಿಂದ ಯೂರಿಯಾ ಮಿಕ್ಸ್ ಮಾಡಿಲ್ಲ, ಕೆಮಿಕಲ್ ಮಿಕ್ಸ್ ಮಾಡಿಲ್ಲ ನಾವು. ಹಾಂ ಸರ್, ಈ ಯೂರಿಯಾ ಮುಕ್ತ ಆಹಾರ ಆಗಿರೋದ್ರಿಂದ ಮತ್ತು ಯಾವುದೇ ರಾಸಾಯನಿಕಗಳನ್ನು ಬಳಸದೇ ಇರೋದ್ರಿಂದ ನಮಗೆ ಒಳ್ಳೆ ಪ್ರಯೋಜನ ಆಯಿತು. ಈಗ ನನಗೆ ಒಳ್ಳೆ ಪ್ರಯೋಜನ ಸಿಕ್ಕಿದೆ. ಇದೇ ಥರ ಸಾಕಷ್ಟು ರೈತರು ಹೈನುಗಾರಿಕೆ ಲಾಸ್ ಅನುಭವಿಸ್ತಾ ಇದ್ದಾರೆ. ನನ್ನ ಕೈಲಾದಂಥ ಒಂದು ಸಣ್ಣ ಪ್ರಯತ್ನ ರೈತರಿಗೆ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಫಸ್ಟ್ ಸಣ್ಣ ಪ್ರಮಾಣದಲ್ಲಿ ಹಾಗೆ ಶುರು ಮಾಡಿದೆ ಸರ್. ಅದು ಶುರು ಮಾಡ್ತಾ ಅದು ರೈತರಿಗೆ ಒಳ್ಳೆದಾಗಿ ಇನ್ನೊಬ್ಬ ರೈತರಿಗೆ ಹೇಳ್ಬಿಟ್ಟು, ನಾನು ಆ್ಯಕ್ಚುಲಿ ಇಷ್ಟು ಚೀಲ ಸೇಲ್ ಮಾಡೋಕ್ಕಾಗತ್ತೆ ಅಂತ ನನ್ನ ಕೈಯಲ್ಲಿ ಅನ್ಕೊಂಡಿರಲಿಲ್ಲ. ಅದೊಂದು ನನ್ನ ಶ್ರಮ, ಮತ್ತು ಅದು ನನ್ನ ಶ್ರಮ ಅನ್ನೋದಕ್ಕಿಂತ ಹೆಚ್ಚಿಗೆ ಅದು ಒಳ್ಳೆ ರಿಸಲ್ಟ್ ಇರೋದಕ್ಕೆ ಜನಗಳು ಅದನ್ನ ಒಪ್ಕೊಂಡು ಭಾಳ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಒಂದು ವೇಳೆ ಇದು ರಿಸಲ್ಟ್ ಇಲ್ದಂಗೆ ನಾನು ಎಷ್ಟೇ ಶ್ರಮ ಹಾಕಿದ್ರು ಕೂಡ ಸೇಲ್ ಮಾಡೋಕೆ ಆಗ್ತಿರ್ಲಿಲ್ಲ. ಇದು ಒಳ್ಳೆ ರಿಸಲ್ಟ್ ಇರೋದ್ರಿಂದ ಭಾಳ ಜನ ಇದನ್ನ ಬಳಸ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಈಗ ಅಂದ್ರೆ ನಿಮಗೆ ಮಾರಾಟ ಮಾಡ್ಲಿಕ್ಕೆ ಇದನ್ನೇ ನೀವು ಸೇಲ್ ಮಾಡ್ಬೇಕಂತ ಮಾಡ್ಕೊಂಡ್ರಿ, ಆ ಟೈಮಲ್ಲಿ ರೈತರಿಂದ ನಿಮ್ಗೆ ಏನೇನು ಸಮಸ್ಯೆಗಳನ್ನು ಕಂಡುಕೊಳ್ರಿ, ಮತ್ತು ಅದನ್ನ ಸೊಲ್ಯೂಷನ್ ಈ ಬ್ಯಾಗ್ ಯಾವ ರೀತಿ ಕೊಟ್ಟಿದೆ ಅಂತ? ಹಾಂ ಸರ್, ಈಗ ಭಾಳ ರೈತರಲ್ಲಿ ಈ ಬ್ಯಾಗ್ ತಗೊಳ್ಳೋಕ್ಕಿಂತ ಮುಂಚೆ ಅವ್ರಿಗೆ ಕೆಲವೊಂದು ಡೌಟ್ ಯಾವ ಥರ ಇತ್ತು ಅಂತ ಹೇಳಿದರೆ, ಸರ್ ಇದು 45 kg ಬ್ಯಾಗು ನಮಗೆ ವರ್ಕೌಟ್ ಆಗಲ್ಲ ಅಂತ ಇತ್ತು. ಅದನ್ನು ನಾನು ಕ್ವಶನ್ ಕಂಪ್ನಿಯವ್ರಿಗೆ ಕೇಳಿದೆ. ಆ ಟೈಮಲ್ಲಿ ಸರ್ ಇದನ್ನ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ
ಮತ್ತೆ ಅದು ರೇಟ್ ಜಾಸ್ತಿ ಆಗುತ್ತೆ. ರೈತರಿಗೆ ತಗೊಳಕ್ಕೂ ಕೂಡ ಸ್ವಲ್ಪ ಹೊರೆ ಆಗುತ್ತೆ ಅಂತ ಆ ಉದ್ದೇಶಕ್ಕೆ ಆ 45 ಕೆಜಿ ಬ್ಯಾಗ್ ಇದೆ ಅಂತ ಅದನ್ನ ಸಂಪೂರ್ಣವಾಗಿ ಅವ್ರಿಗೆ ತಿಳಿಸ್ತಾ ಬಂದೆ. ಅದನ್ನು ಫಸ್ಟ್ ನೀವು ಹಾಕ್ರಿ, ರಿಸಲ್ಟ್ ನೋಡ್ರಿ ಅಂತ ಹೇಳಿದಾಗ ಅವ್ರು ಮನಸ್ಪೂರ್ವಕ ಒಪ್ಕೊಂಡು ಹಾಕಿ ರಿಸಲ್ಟ್ ಬಂದ್ಮೇಲೆ 45 ಕೆಜಿ ಬ್ಯಾಗ್ ಇಟ್ರು ಏನೇನ್ ಪರವಾಗಿಲ್ಲ. ರಿಸಲ್ಟ್ಸ್ ಬಂತು ಅವಾಗ ನಿಮ್ಗೆ? ಅವಾಗ ಏನೇನ್ ಬಂತು ಅಂತ ಹೇಳಿದ್ರೆ ಫಸ್ಟ್ ಕೆಲವೊಬ್ರು ರೈತರೆಲ್ಲ ಬಹಳ ಮಾಹಿತಿ ಕಲೆ ಹಾಕಿದಾಗ 4 ದಿನಕ್ಕೇನೆ 1 ಲೀಟರ್ ಹಾಲು ಜಾಸ್ತಿ ಆಯ್ತು, ಅರ್ಧ ಲೀಟರಿಂದ 1 ಲೀಟರ್, ಆಮೇಲೆ 8 ದಿನಕ್ಕೆ 2 ಲೀಟರ್ ಜಾಸ್ತಿ ಆಯ್ತು. ಆಮೇಲೆ ಹಂಗೆ ನಾವು ಸಜೆಷನ್ ಕೊಡ್ತಾ ಬಂದಿವಿ ಅವರಿಗೆ. 1 ಲೀಟರ್ ಹಾಲು ಜಾಸ್ತಿ ಆದಾಗ ಅರ್ಧ ಕೆಜಿ ಫುಡ್ ಜಾಸ್ತಿ ಮಾಡ್ರಿ ಅಂತ ಹೇಳಿದೀವಿ. ಅದೇ ತರನೇ ಅವ್ರು ಫುಡ್ ಜಾಸ್ತಿ ಮಾಡ್ತಾ ಹೋದಂಗೆ ಹಾಲು ಜಾಸ್ತಿ ಆಗ್ತಾ ಬಂತು. ಮತ್ತೆ ಫ್ಯಾಟ್ SNF ಕೂಡ ಬಂತು. ಆಕಳದ ಆರೋಗ್ಯದ ಬಗ್ಗೆ ಹೇಗ್ ಆರೋಗ್ಯದ ಸುಧಾರ? ಬಗ್ಗೆ ಒಳ್ಳೆ ಮೇವು ಫಸ್ಟಿಗೆ ಕಡಿಮೆ ತಿಂತಾ ಇದ್ವಂತೆ. ಇದನ್ನ ಹಾಕಿದ್ಮೇಲೆ ಮೇವೆಲ್ಲ ಚೆನ್ನಾಗಿ ತಿಂದ್ವು, ನೀರ್ ಚೆನ್ನಾಗಿ ಕುಡಿತಾ ಇದ್ವು. ಆಮೇಲೆ ಹೆಲ್ತ್ ಬಹಳ ಗೊತ್ತಾಗ್ತಾ ಇತ್ತು ಅವರಿಗೆ. ನಾವು ದಿನಕ್ಕೂ ಸರ್ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಫಸ್ಟ್ 1 ಬ್ಯಾಗ್ ತಗೊಳ್ತಾ ಇದ್ರು. ಸರ್ 2 ಕೊಡ್ರಿ ಅಂತ ಕೇಳಿದ್ರು. ಆಮೇಲೆ 3 ಕೊಡ್ರಿ ಅಂತ ಅಂದ್ರು. ಆಮೇಲೆ ಒಂದೊಂದು ತಿಂಗಳಿಗೆ ಎಷ್ಟು ಪ್ಲಾನಿಂಗ್ ಬೇಕು ಅಷ್ಟೆಲ್ಲ ಹಾಕೊಂಡು ಹಂಗೆ ಏಕ್ದಮ್ ಬರ್ತಾ ಬಿಸ್ನೆಸ್ ನಾವು ಅನ್ಕೊಂಡ್ ನಿರೀಕ್ಷೆಗೂ ಮೀರಿ ಜಾಸ್ತಿ ಆಗ್ತಾ ಬಂತು ಸರ್. ಓಕೆ ಓಕೆ ಓಕೆ. ಈ ರೀತಿಯಿಂದ ರೈತ ಬಾಂಧವರೇ, ಇವರು ಈಗ ಶಾಪು ಅಲ್ಲಿ ಸುತ್ತ ಚಿಕ್ಕರಲ್ಲಿ ಶಾಪು ಇಟ್ಕೊಂಡಿದ್ದಾರೆ. ಅಲ್ಲೂ ಸುತ್ತ ಹೋಗೋಣ, ಅಲ್ಲೊಂದು ಸಣ್ಣ ಇಂಟರ್ವ್ಯೂ ಮಾಡೋಣ ಅವ್ರದ್ದು. ಅದು ಸುತ್ತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಇದೇ ವಿಡಿಯೋದಲ್ಲಿ ನೋಡ್ಬೋದು. ನೆಕ್ಸ್ಟ್ ಇದರಲ್ಲೂ ಹೋಗೋದವ ಯಾವ ರೀತಿ ಅವರು ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. 4-5 ಜನ ಹುಡುಗರನ್ನ ಕೆಲಸಕ್ಕೆ ಇಟ್ಕೊಂಡು. ಅದಲ್ಲದೆ ರೈತರಿಗೆ ಬಂದು ಅಂಗಡಿಗೆ ಬಂದು ತೊಗೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತಂದ್ರೂ ಡೋರ್ ಟು ಡೋರ್ ಡೆಲಿವರಿ ಸುತ್ತ ಅವ್ರದ್ದು ಆಪ್ಷನನ್ನು ಇಟ್ಕೊಂಡಿದ್ದಾರೆ. ಈ ರೀತಿಯಿಂದ ಸುತ್ತಮುತ್ತಲ ಇರತಕ್ಕಂಥ ಹಿರೇಕೆರೆ ತಾಲೂಕಾಗಲಿ, ಶಿಕಾರಿಪುರ, ಈಗ ಬಾರ್ಡರ್ ಏರಿಯಾಗಳಲ್ಲಿ ಎಲ್ಲದರಲ್ಲೂ ಸುತ್ತ ನಿಮಗೆ ಈ CBM ಕ್ಷೀರಾಮೃತ ಪೌಡ್ರು ಫುಡ್ ಏನೇನು ಬೇಕಂದರೆ ನೀವು ಡೈರೆಕ್ಟಾಗಿ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋಸ್ದಲ್ಲಿ ಅವ್ರ ನಂಬರ್ನು ಸುತ್ತ ಮೆನ್ಷನ್ ಮಾಡಿರ್ತೀವಿ. ಮತ್ತು ಏನೇ ಡೌಟ್ಸ್ ಇದ್ರೂ ಸುತ್ತ ನೀವು ಕಂಪ್ನಿದು ಬ್ಯಾಗಲ್ಲೇ ನಂಬರ್ ಇರುತ್ತೆ, ಅವ್ರಿಗೂ ಸುತ್ತ ನೀವು ಕಾಲ್ ಮಾಡಿ ಕೇಳ್ಬೋದು. ಮತ್ತು ಈ ರೀತಿಯಿಂದಾಗ ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲೂ ಸುತ್ತ ನಾವೆಲ್ಲ ಸರ್ವಿಸನ್ನು ಕೊಡ್ತಾ ಇದ್ದೀವಿ. ಈ ಪ್ರಕಾರವಾಗಿ CBM ಕ್ಷೀರಾಮೃತ ಒಳ್ಳೆ ಫುಡ್ಡಾಗಿ ವರ್ಕ್ ಮಾಡ್ತಾ ಇದೆ. ಇದು ಸದುಪಯೋಗನ ಎಲ್ಲರೂ ತೊಗೋಬೇಕಾಗಿ ವಿನಂತಿಸ್ಕೊಳ್ತೀವಿ. ಇಷ್ಟೆಲ್ಲ ಟೈಮ್ ನಮ್ಗೆ ಕೊಟ್ಟು ಸ್ವಲ್ಪ ಅವರು ಏನು ಏನೇನು ಅದನ್ನು ಉಪಯೋಗ ತೊಗೊಂಡಿದ್ದಾರೆ ಮತ್ತು ಅದನ್ನು ಹಂಚ್ಕೊಂಡಿದ್ದಕ್ಕೋಸ್ಕರ ಸುನಿಲ್ ಅವರಿಗೆ ಮತ್ತು ಅವ್ರ ತಂದೆಯವರಿಗೆ ತುಂಬ ಹೃದಯದ ನಮಸ್ಕಾರಗಳು. ನಮಸ್ತೆ.